ಹೊನ್ನಾವರ ತಾಲೂಕಿನ ಖರ್ವಾ ಗ್ರಾಮದ ಶ್ರೀ ಸಿದ್ಧಿವಿನಾಯಕ ಪ್ರೌಢಶಾಲಾ ಸಭಾಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹೊನ್ನಾವರ ಖರ್ವಾ ಒಕ್ಕೂಟದ ವತಿಯಿಂದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ನಡೆಯಿತು. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಕವಲಕ್ಕಿ ಪದವಿ ಪೂರ್ವ ಕಾಲೇಜಿನ ವಿಶ್ರಾಂತ ಪ್ರಾಚಾರ್ಯ ಎಸ್.ಜಿ. ಭಟ್ ಮಾತನಾಡಿ, ಇಂದು ವಿದ್ಯಾರ್ಥಿಗಳು ಪರೀಕ್ಷೆಯ ಫಲಿತಾಂಶಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳುವ ಘಟನೆಗಳು ಹೆಚ್ಚುತ್ತಿದೆ. ಅಂತಹ ಘಟನೆ ನಡೆಯಬಾರದು. ಶಾಲಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದಕ್ಕಿಂತ ಜೀವನದಲ್ಲಿ ಉತ್ತೀರ್ಣರಾಗುವುದು ಮುಖ್ಯ. ಮಾದಕ ವಸ್ತುಗಳಿಂದ ದೂರವಿದ್ದು ದೇಹಕ್ಕೆ ಹಿತವಾಗುವ ಉತ್ತಮ ಆಹಾರ ಸೇವಿಸಿ. ದೇಹವೆಂಬ ದೇಗುಲವನ್ನು ಆರೋಗ್ಯವಾಗಿಟ್ಟುಕೊಳ್ಳಬೇಕು. ಕಸವನ್ನ ಎಲ್ಲೆಂದರಲ್ಲಿ ಬೀಸಾಡದೆ ತಮ್ಮ ತಮ್ಮ ಮನೆಯನ್ನು ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ನಮ್ಮ ಬದುಕಿಗೆ ಉತ್ತಮ ಆರೋಗ್ಯ, ಉತ್ತಮ ಸಂಸ್ಕಾರ ಅವಶ್ಯಕವಾಗಿದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಮನುಷ್ಯನಾಗಿ ಹುಟ್ಟುಬಿಟ್ಟಿದ್ದೇವೆ. ಮನುಷ್ಯರಿಗೆ ಆಲೋಚನಾ ಶಕ್ತಿ ಇದೆ. ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಾಗ್ತದೆ. ನೀವಿಷ್ಟು ಚಂದ ಮಾಡಿ ಕುಳಿತಿದ್ದೀರಿ ಅಂದ್ರೆ ಅರ್ಥ ನಿಮಗೆ ಸಂಸ್ಕಾರ ಕೊಟ್ಟಿದ್ದೇವೆ ಅಂತ. ಅದು ಕೇವಲ ಶಾಲೆ ಕೊಟ್ಟ ಸಂಸ್ಕಾರ ಅಲ್ಲ, ನಿಮ್ಮ ತಂದೆ ತಾಯಿ ಸಂಸ್ಕಾರ ಕೊಟ್ಟಿದ್ದಾರೆ, ನಿಮ್ಮ ಮನೆ ಸಂಸ್ಕಾರ ಕೊಟ್ಟಿದೆ, ನಿಮ್ಮ ಊರು ಸಂಸ್ಕಾರ ಕೊಟ್ಟಿದೆ, ನಿಮ್ಮ ಕೇರಿ ಸಂಸ್ಕಾರ ಕೊಟ್ಟಿದೆ. ಯಾಕೆ ಈ ಸಂಸ್ಕಾರ ಅಂದ್ರೆ, ಭಾರತ ಎನ್ನುವುದು ಪುಣ್ಯ ಭೂಮಿ. ನಾವೆಲ್ಲೋ ಇಂಗ್ಲೆಂಡ್ನಲ್ಲಿ ಹುಟ್ಟಿದವರಲ್ಲ, ನಾವೆಲ್ಲೋ ಯುರೋಪಿನ ದೇಶದಲ್ಲಿ ಹುಟ್ಟಿದವರಲ್ಲ, ನಾವು ಯಾವುದೋ ಭೋಗ ಭೂಮಿಯಲ್ಲಿ ಹುಟ್ಟಿದವರಲ್ಲ. ನಾವು ಹುಟ್ಟಿದ್ದು ತ್ಯಾಗದ ನಾಡಲ್ಲಿ. ಯಾವ ನಾಡಿದು? ತ್ಯಾಗದ ನಾಡು. ತ್ಯಾಗದ ನಾಡಂದ್ರೆ ಹೇಗೆ ಅನ್ನೋದು ನಮಗೆ ಗೊತ್ತು. ತ್ಯಾಗ. ಇವತ್ತು ಧರ್ಮಸ್ಥಳದ ಫೋಟೋ ಇಟ್ಕೊಂಡಿದ್ದೇವೆ ಎದುರಿಗೆ, ಭಕ್ತಿಯಿಂದ ದೀಪ ಹಚ್ಚಿದ್ದೇವೆ. ಆ ಭಕ್ತಿ ಯಾಕೆ ಅಂದ್ರೆ, ತ್ಯಾಗ ಮಾಡಿದ ಒಬ್ಬ ಪುಣ್ಯಾತ್ಮರಲ್ಲ, ಅವರ ವಂಶವೇ ಇದೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಿ ವೀರೇಂದ್ರ ಹೆಗ್ಗಡೆ ಅವರು, ಅವರ ಹಿಂದಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ, ಅವರ ಮುಂದಕ್ಕೆ ಇರ್ಲಿಕ್ಕಿದೆ. ಇದರ ನಡುವೆ ಧರ್ಮಸ್ಥಳ ಏನ್ ಮಾಡ್ತಿದೆ ಅನ್ನೋದನ್ನ ಚಿಂತನೆ ಮಾಡುವುದಕ್ಕೆ, ನಾವು ಧರ್ಮಕ್ಷೇತ್ರದ ಬಗ್ಗೆ ಯೋಚನೆ ಮಾಡುವುದಕ್ಕೆ ಸೇರ್ತಾ ಇದ್ದೇವೆ. ಶ್ರೀ ಸಿದ್ಧಿವಿನಾಯಕ ಪ್ರೌಢಶಾಲಾ ಮುಖ್ಯಾಧ್ಯಾಪಕ ಎಸ್.ಎಲ್. ನಾಯ್ಕ್ ಮಾತನಾಡಿ, ಒಳ್ಳೆಯದನ್ನು ಸ್ವೀಕರಿಸುವುದಕ್ಕಿಂತ ಕೆಟ್ಟದನ್ನು ಸ್ವೀಕರಿಸುವ ಪ್ರವೃತ್ತಿ ವಿದ್ಯಾರ್ಥಿ ದಿಸೆಯಲ್ಲಿ ಹೆಚ್ಚಾಗಿರುತ್ತದೆ. ಉತ್ತಮ ವಾಗ್ಮಿಗಳಿಂದ ಬರುವ ಉತ್ತಮ ವಿಚಾರಗಳನ್ನು ಸ್ವೀಕರಿಸಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಗುರುವನ್ನು ಮೀರಿಸುವ ಶಿಷ್ಯರಾಗಿ ಬೆಳೆಯಬೇಕು. ಈ ಮೂಲಕ ಸಮಾಜಕ್ಕೆ, ದೇಶಕ್ಕೆ ಕೀರ್ತಿ ತರುವಂತಹ ಕೆಲಸ ಮಾಡಿ ಎಂದು ಸಲಹೆ ನೀಡಿದರು. ಅಂದ್ರೆ ಒಳ್ಳೇದು ನಾವು ಹೇಳ್ತಾ ಇರ್ತೀವಿ, ಓದ್ರಪ್ಪ ಅಂದ್ರೆ ನೀವು ಓದಿಸಿರಿ. ನಾವು ಒಳ್ಳೆಯದನ್ನು ಹೇಳೋದನ್ನು ನೀವು ಅಷ್ಟು ಈಸಿಯಾಗಿ ತಗೊಳ್ಳೋದಿಲ್ಲ. ಯಾರಾದರೂ ಒಬ್ಬರು ಕೆಟ್ಟದನ್ನು ಹೇಳಿದ್ರೆ ಅದನ್ನು ಸುಲಭವಾಗಿ ಸ್ವೀಕರಿಸುವಂಥ ಪ್ರವೃತ್ತಿ ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ಇರ್ತದೆ. ಇದರಿಂದಾಗಿ ಏನಾಗ್ತದೆ, ಸಮಾಜದ ಸ್ವಾಸ್ಥ್ಯ ಹಾಳಾಗ್ತದೆ. ಆದ್ದರಿಂದ ವಿದ್ಯಾರ್ಥಿಗಳಾದ ನೀವು ಗೊತ್ತಿರಬೇಕು ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು. ಇಂಥ ಕಾರ್ಯಕ್ರಮಗಳಲ್ಲಿ ನೀವು ಕುಂತು ಇಲ್ಲಿ ಬಂದಂಥ ಅತಿಥಿಗಳ ಮಾತನ್ನು ಆಲಿಸಿದಾಗ ಆ ಎಲ್ಲೋ ಒಂದು 4 ಮಾತು ನಿಮ್ಮ ಕಿವಿ ಮೇಲೆ ಬಿದ್ದು ನಿಮ್ಮಲ್ಲಿ ಆ ಒಂದು ಮನಪರಿವರ್ತನೆ ಆದರೆ ಇಂಥ ಕಾರ್ಯಕ್ರಮಗಳು ಆಗಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಸರ್ ಭಾಳಷ್ಟು ಮಾರ್ಮಿಕವಾಗಿ ನಿಮಗೆ ಯಾವ ರೀತಿಯಾಗಿ ಮಾತಾಡಬೇಕು, ಯಾವ ರೀತಿಯಾಗಿ ವ್ಯವಹಾರ ಮಾಡಬೇಕು ಇದನ್ನೆಲ್ಲ ಚೆನ್ನಾಗಿ ಹೇಳಿದ್ರು. ಕಥೆಗಳ ರೂಪದಲ್ಲಿ ಹೇಳಿದ್ರು, ಕೆಲವೊಂದಷ್ಟು ಉದಾಹರಣೆಗಳ ಸಹಿತನೂ ನಿಮಗೆ ವಿವರಣೆ ಕೊಟ್ಟರು. ಭಾಳ ಖುಷಿ ಅನಿಸ್ತು. ಅದೇ ರೀತಿ ಇವತ್ತು ನನಗೂ ಭಾಳ ಖುಷಿ. ಇದೇ ವೇಳೆ ವಿದ್ಯಾರ್ಥಿಗಳು ಗಣ್ಯರಿಂದ ಸ್ವಾಸ್ಥ್ಯ ಸಂಕಲ್ಪದ ಪ್ರತಿಜ್ಞೆ ಸ್ವೀಕರಿಸಲಾಯಿತು. ನಾನು ದುಶ್ಚಟಗಳಿಂದ ದೂರ ಇರುತ್ತೇನೆ. ಪವಿತ್ರ ಜೀವನ ಮಾಡುವ ಸಂಕಲ್ಪ ಮಾಡುತ್ತೇನೆ. ನನ್ನ ಬದುಕಿನ ಉತ್ಕರ್ಷಕ್ಕೆ ಶ್ರೀ ಸಿದ್ಧಿವಿನಾಯಕ ಪ್ರೌಢಶಾಲೆಯ ಶಿಕ್ಷಕರಾದ ಅಶೋಕ್ ರಾಠೋಡ್, ಅರ್ಚನಾ ಶೆಟ್ಟಿ, ಚನ್ನಕೇಶವ ಹೆಗಡೆ, ಡಿ.ಬಿ. ಮುರಾರಿ, ಒಕ್ಕೂಟದ ಅಧ್ಯಕ್ಷ ಗಜಾನನ ಗೌಡ, ಮೇಲ್ವಿಚಾರಕಿ ಸುಲೋಚನಾ ನಾಯ್ಕ್, ಸಂಘದ ಸೇವಾ ಪ್ರತಿನಿಧಿ ನೇತ್ರಾವತಿ ಗೌಡ ಉಪಸ್ಥಿತರಿದ್ದರು. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.